ಸರ್ಕಾರ ಅಲ್ಲ, ಯಾರಿಗೂ ಅಂಥದ್ದು ಆಗಬಾರ್ದು. ಬಟ್ ಅಂಥ ಹನಿ ಟ್ರಾಫಿಕ್ ಸಿಕ್ಕಾಕೊಳ್ಳಬಾರ್ದು. ಎರಡೂ ಹೌದು. ನಾವು ಜಾಗ್ರತೆ ಇರಬೇಕಾಗ್ತದೆ ಭಾಳಷ್ಟು. ಒಂದು ಮತ್ತು ತನಿಖೆ, ಸರ್ಕಾರ ತನಿಖೆ ಮಾಡ್ತೀವಿ ಅಂತ ಹೇಳಿ ಆಗಿದೆ. ಈಗ ಮುಖ್ಯಮಂತ್ರಿಗಳು ರಕ್ಷಣೆಯನ್ನು ಕೊಡ್ತೇವೆ ಅಂತ ನೀವು ವಿಧಾನಸಭೆಯಲ್ಲಿ ಹೇಳಿದ್ದಾರೆ. ಅದರಿಂದ ಮುಂದಿನ ತನಿಖೆಯನ್ನು ಕ್ರಮ ಕೈಗೊಳ್ಳುವಂಥದ್ದು ಸರ್ಕಾರ. ಸರ್ಕಾರದ ಒಳಗಿರುವವರು ಇದನ್ನು ಮಾಡಿಸಿದ್ದಾರೆ ಅಂತಲೂ ಒಂದು ಆರೋಪ. ನಂಗೆ ಗೊತ್ತಿಲ್ಲ, ನಾನು ಅದಕ್ಕೆ ಉತ್ತರ ಹೇಳಲಿಕ್ಕಾಗೋದಿಲ್ಲ. ಯಾಕಂದರೆ ಯಾರು ಹೇಳಿದ್ದಾರೆ ಅವರೇ ಅದಕ್ಕೆ ಉತ್ತರವನ್ನು ಕೊಡ್ಬೋದಾಗ್ತದೆ. ಬಿಟ್ಟರೆ ಅವ್ರಿಗೆ ಗೊತ್ತಿರಬೇಕು, ಗೊತ್ತಿದ್ರೆ ಹೇಳಲಿ ಅವರು. ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಇದನ್ನು ನೋಡುವಾಗ ಎಲ್ಲಿ ಸಾಗ್ತಾ ಇದೆ ಅಂತ ಹೇಳಿ, ಅಂದರೆ ಒಂದು ನೈತಿಕತೆ ಪ್ರಶ್ನೆ, ಒಂದು ಕೆಲಸ ಆಗಬೇಕು, ಎರಡು ಈ ಪೊಲಿಟಿಕ್ಸ್ ನೋಡುವಾಗ ಏನು ಅನಿಸ್ತದೆ? ನನಗೆ ನಮ್ಮ ಕಾಲದೇ ವಾಪಸ್ಸು, ಐ ಗೋ ಬ್ಯಾಕ್ ಟು ದೋಸ್ ಡೇಸ್. ನಮ್ಮ ಕಾಲಕ್ಕೆ ವಾಪಸ್ ಹೋಗುವಾಗ ಅದೆಂಥ ಕಾಲ ಇತ್ತು, ಇದು ಬದಲಾವಣೆ ಆದದ್ದು ನೋಡುವಾಗ ಸ್ವಲ್ಪ ನೋವಾಗ್ತದೆ. ಜನರು ಜಾಗೃತಿ ಆಗಬೇಕು. ಜನರು ಜಾಗೃತಿ ಆಗಬೇಕಾಗ್ತದೆ. ಪ್ರತಿನಿಧಿಗಳನ್ನ ಆಯ್ಕೆ ಮಾಡುವಾಗ ಸಹ ಜಾಗೃತಿ ಮಾಡಬೇಕಾಗ್ತದೆ. ಆಗ ಸ್ಮಾರ್ಟ್ ಫೋನ್ ಮತ್ತು ಹಿಡನ್ ಕ್ಯಾಮರಾ ಇರಲಿಲ್ಲ. ಆದರೂ ನಿಮ್ಮ ಎಲ್ಲಿ ಇಡ್ತೀರಿ? ಹೇಳಿ ಸರ್, 30 ಇಟ್ಕೊಂಡೇ ತಿರ್ಬೇಕಷ್ಟೇ. ಅಲ್ಲ, ಯಾರ್ದು ತಪ್ಪು ಅಂತ ಫಸ್ಟ್ ನೋಡಬೇಕು. ಟ್ರ್ಯಾಪ್ ಆದವ್ರದ್ದು ತಪ್ಪ, ಟ್ರ್ಯಾಪ್ ಮಾಡಿದವ್ರದ್ದು ತಪ್ಪ ಅಂತ ಎರಡೂ ಹೌದು. ರಾಜಣ್ಣ